ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ರಾಗಿ ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಈ ರೀತಿಯೂ ದೋಸೆ ಮಾಡ್ಬೋದು ಅಂತ ತುಂಬ ಜನರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಚಟ್ನಿನೂ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 2 ಕಪ್ಪಷ್ಟು ರಾಗಿ ತಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ದೋಸೆಗೆ ಯಾವತ್ತೂ ಮೆಂತ್ಯ ಕಾಳು ಹಾಕಿದರೆ ಚೆನ್ನಾಗಿರುತ್ತೆ. ಇದನ್ನು ಒಂದು 5ರಿಂದ 6 ಸಲ ವಾಶ್ ಮಾಡಿ ನೆನೆ ಇಡ್ತಾ ಇದ್ದೀನಿ. ಇದನ್ನು ಕಡಿಮೆ ಅಂದರೆ 5ರಿಂದ 6 ಗಂಟೆ ಆದರೂ ನೆನೆ ಹಾಕಬೇಕು. ನಾನು ಇದನ್ನು 7 hours ನೆನೆಸಿದ್ದೀನಿ. ಅದರ ಮೇಲೆ ವಾಶ್ ಮಾಡಿ ಇದನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2 ಸಲ ನಾನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅನ್ನ ಸೇರಿಸ್ಕೋಬೇಕು. ದೋಸೆಗೆ ಅನ್ನ ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಬೇಕು. ಇಡ್ಲಿಗೆ ಆದರೆ ಸ್ವಲ್ಪ ಜಾಸ್ತಿ ಹಾಕಿದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 3ರಿಂದ 4 ಟೇಬಲ್ ಸ್ಪೂನಷ್ಟು ಅನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನೈಸಾಗಿ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ನಾನು 2 ಸಲನೂ ಇದೇ ರೀತಿ ರುಬ್ಬಿ ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗಲೇ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು. ಕೆಲವರು ಬೆಳಿಗ್ಗೆ ದೋಸೆ ಒಯ್ಯೋಕ್ಕೆ ಮುಂಚೆ ಹಾಕ್ತಾರೆ, ಆದರೆ ನಾನು ಮೊದಲೇ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಇದನ್ನು ಓವರ್ನೈಟ್ ಹಾಗೆ ಬಿಡಬೇಕು. ಚೆನ್ನಾಗಿ ಉಬ್ಬಿರುತ್ತೆ. ನೀವು ಕಲಸಿಡುವ ಬ್ಯಾಟರ್ ಎಲ್ಲಾದರೂ ಉಬ್ಬೋದಿಲ್ಲ ಅಂತ ಏನಾದರೂ ಇದ್ದರೆ ಸ್ವಲ್ಪ ನೀರು ಬಿಸಿ ಮಾಡಿ ಅದರ ಮೇಲೆ ಇಟ್ಬಿಡಿ, ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಇದಿಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಾಮೂಲಿ ದೋಸೆಗೆ ಹೇಗೆ ಬ್ಯಾಟರ್ ರೆಡಿ ಮಾಡ್ತೀವಿ ಸೇಮ್ ಅದೇ ರೀತಿ ರೆಡಿ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಡ್ತಾಯಿದ್ದೀನಿ. ಈಗ ಇದಕ್ಕೆ ಬೇಕಾಗಿರೋ ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಹುರಿಗಡಲೆನ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ರೋಸ್ಟ್ ಮಾಡೋದು ಯಾಕೆ ಅಂದರೆ ಚೆನ್ನಾಗಿ ಗ್ರೈಂಡ್ ಮಾಡುವಾಗ ಚೆನ್ನಾಗಿ ಗ್ರೈಂಡ್ ಆಗಲಿ ಅಂತ. ಈಗ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಸಿಮೆಣಸನ್ನು ಕೂಡ ಅದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನಾವು ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಚಟ್ನಿ ಕಲರು ಗ್ರೀನ್ ಆಗಿರದೆ ಸ್ವಲ್ಪ ಕ್ರೀಮ್ ಕಲರ್ ಆಗಿ ಚೆನ್ನಾಗಿರುತ್ತೆ. ಮತ್ತು ಸೇಮ್ ಆಯಿಲ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದೇ ರೀತಿ ಫ್ರೈ ಮಾಡಿ ತೆಗೆದಿದ್ದೀನಿ. ಈಗ ನಾನು ಒಂದು ಹೋಳು ಪೂರ್ತಿ ತೆಂಗಿನಕಾಯಿ ತಗೊಂಡಿದ್ದೀನಿ ಚಟ್ನಿಗೋಸ್ಕರ. ಇದು ಹಾಕ್ಕೊಂಡು ಇದಕ್ಕೆ ಫ್ರೈ ಮಾಡಿ ಇಟ್ಟಿರುವಂಥ ಹುರಿಗಡಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಇದನ್ನು ರುಬ್ಕೋಬೇಕು. ಇದನ್ನು ಈ ರೀತಿ ರುಬ್ಕೊಂಡಿದ್ದೀನಿ. ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸು ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಚಟ್ನಿ ಬರಬೇಕು ಅಂದರೆ ನಾವು ಆಯಿಲಲ್ಲಿ ಫ್ರೈ ಮಾಡಿಯೇ ಹಸಿಮೆಣಸನ್ನು ಆ್ಯಡ್ ಮಾಡಬೇಕು. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದೇ ಆಯಿಲ್ಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿ ಲೀವ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಹೀಗೆ ತೆಗೆದು ಡೈರೆಕ್ಟಾಗಿ ಚಟ್ನಿ ಮೇಲೆ ಹಾಕ್ತಾಯಿದ್ದೀನಿ. ಯಾವತ್ತೂ ಚಟ್ನಿನ ಒಗ್ಗರಣೆ ಇದಕ್ಕೆ ಹಾಕಬೇಡಿ, ಯಾಕೆಂದರೆ ಅದು ಕುದಿ ಬಂದರೆ ಚಟ್ನಿ ಚೆನ್ನಾಗಾಗೋದಿಲ್ಲ. ಈಗ ದೋಸೆ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಟು ಆಯಿಲ್ ಸ್ಪ್ರೆಡ್ ಮಾಡಿದ್ದೀನಿ. ಇದನ್ನು ನಾರ್ಮಲಿ ನಾವು ದೋಸೆ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಮಾಡ್ಕೋಬೇಕು. ಈ ರೀತಿ ದೋಸೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ರೋಸ್ಟ್ ಮಾಡಿ, ಇಲ್ಲ ಅಂದರೆ ಬೇಗ ತೆಗೆದು ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ದೋಸೆ. ಇದರ ಮೇಲೆ ತುಪ್ಪ ಅಥವಾ ಬಟರ್ ಏನಾದರೂ ಹಾಕೋದಾದರೆ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ. ಈಗ 2ನೇ ದೋಸೆ ಕೂಡ ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಆಯಿಲ್ ಸ್ಪ್ರೆಡ್ ಮಾಡಿದ್ದೀನಿ. ಈಗ ಬ್ಯಾಟರ್ ತಗೊಂಡು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಸಾಫ್ಟಾಗಿರಬೇಕು ಅಂದರೆ ಇಷ್ಟು ಸ್ಪ್ರೆಡ್ ಮಾಡಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಸಾಕು. ಇದು ಕೂಡ ಆಗಿದೆ. ಇದನ್ನು ಕೂಡ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಎಷ್ಟೋ ಜನರಿಗೆ ಈ ರೀತಿ ದೋಸೆ ಮಾಡ್ಬೋದು ಅಂತ ಗೊತ್ತೇ ಇರೋದಿಲ್ಲ. ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.